ಕನೆಕ್ಟ್ ಆಗ್ಲೇಬೇಕು ಅಂತ ಸೆಕ್ಷುವಲ್ ಲೈಫ್ ನಾವು ಪ್ಲಾನ್ ಮಾಡ್ಕೊಂತೀವಿ ಅಂತಂದ್ರೆ ಯಾವ ಒಂದು ಟೈಮ್ ಸೇರ್ಬೇಕು. ಈಗ ನಾವೇನು ಪ್ಲಾನ್ ಇಲ್ಲ ಅನ್ನೋದಿತ್ತು ಅಂತಂದ್ರೆ ನಮ್ಗೆ ಎನಿ ಟೈಮ್ ನಮ್ಗೆ ಇಷ್ಟ ಬಂದಂತ ಟೈಮಲ್ಲಿ ಗಂಡು ಗಂಡು ಸೇರ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ನನ್ ಮಗುನೇ ಆಗ್ಬೇಕು ಅಂತಂದಾಗ ಯಾವ ಟೈಮಲ್ಲಿ ಸೇರ್ಬೇಕು, ಇದೇ ದೊಡ್ಡ ನನ್ನ ಕನ್ಫ್ಯೂಷನ್. ಅನುಭವದಲ್ಲಿ ಇದೇ ಒಂದು 10 ವರ್ಷದ ಹಿಂದೆ ನೀವು ಈ ಕ್ವಶನ್ ಕೇಳಿದಿದ್ರೆ ನಾ ಏನ್ ಹೇಳ್ತಾ ಇದ್ದೆ ಗೊತ್ತಾ, ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಯಾವತ್ತು 18 ಮಿಲಿಮೀಟರ್ ಇರುತ್ತೋ ಅವ್ನ ಟ್ರಿಗರ್ ಕೊಟ್ಬಿಟ್ಟು ಅಲ್ಲಿಂದ 3 days ಸೇರಿ ಅಂತ ಹೇಳ್ತೀವಿ ಅಂತ. ಇವಾಗ ವಿತ್ ಕಪಲ್ ಆಫ್ ಗ್ರೇ ಹೇರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ವಾಟ್ ಐ ವಿಲ್ ಟೆಲ್ ಇಸ್, ಎಕ್ಸಾಕ್ಟ್ ಡೇ ಹೇಳಿದ್ರೆ ಅವತ್ತ ಗಂಡಂಗೆ ಏನೋ ದೊಡ್ಡ ಎಕ್ಸಾಮ್ ಕೊಟ್ಟಂಗ ಆಗೋಗುತ್ತೆ. ಇವ್ರ ಪಾಪ ಹೆಂಡತಿ ಎಲ್ಲಾ ಫುಲ್ ರೆಡಿ ಆಗ್ಬಿಟ್ಟು ಫಾಲಿಕ್ ಆಸಿಡ್ ಎಲ್ಲ ಮಾತ್ರೆ ತಗೊಂಡ್ಬಿಟ್ಟಿರ್ತಾರೆ. ಅವತ್ ಇವ್ರು ಹೇಳಿ 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 ಇವತ್ತೇ ಓವ್ಯುಲೇಷನ್ ಅಂತ ಅಟ್ ಎನಿ ಕಾಸ್ಟ್ ಅವತ್ ಏನೋ ಆಗ್ಬಿಟ್ಟು ಅವ್ರಿಗೆ ಅವತ್ತೇ ಮೀಟಿಂಗ್ ಬರುತ್ತೆ ಅಥವಾ ದೇ ಕೆನಾಟ್ ಪರ್ಫಾರ್ಮ್, ಅವತ್ ಮಾಡಕ್ ಆಗಲ್ಲ. ಅವಾಗ ಅನಾವಶ್ಯಕವಾಗಿ ಗಂಡ ಹೆಂಡತಿಗೆ ಜಗಳ ಆಗುತ್ತೆ. ಸುಮಾರು ಕೇಸಸ್ ಮೇಡಮ್, ಮೆನಿ ಕೇಸಸ್. ಸೊ ನಾವ್ ಏನ್ ಹೇಳ್ತೀವಿ ಗೊತ್ತಾ, ಶುಡ್ ನಾಟ್ ಗಿವ್ ಆ ಪ್ರೆಷರ್ ಕೊಡಬಾರ್ದು. ಇಟ್ ಶುಡ್ ಬಿ ಅ ಪ್ಲೆಜರಬಲ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಟ್ ವಿತ್ ಪ್ರೆಷರ್. ಬಿಕಾಸ್ ಮಕ್ಕಳಾಗೋ ಅಂತದೆಲ್ಲ ಇಟ್ ಇಸ್ ಲಾಟ್ಸ್ ಟು ಡೂ ವಿತ್ ದೇರ್ ಓನ್ ಎಮೋಷನ್ಸ್. ಸೊ ವಾಟ್ ವಿ ಸೇ ಇಸ್ ಒಂದ್ ವೀಕ್ ವಿಂಡೋ ಕೊಟ್ಟಿರ್ತೀವಿ. ಇವಾಗ ಒಂದು ಮೊಟ್ಟೆ ರಿಲೀಸ್ ಆಗ್ಬೇಕಾದ್ರೆ ಆಕ್ಚುಲಿ ಫಾಲಿಕಲ್ ಅಂತ ಹೇಳ್ತೀವಿ. ಆ ಫಾಲಿಕಲ್ ಅಲ್ಲಿ ರಾಗಿ ಕಾಳಷ್ಟು ಚಿಕ್ಕದು ಮೊಟ್ಟೆ. ಭಗವಂತನ ಸೃಷ್ಟಿ ಹೇಗಿದೆ ನೋಡಿ, ಆ ವೀರ್ಯಾಣು ಅದರಲ್ಲಿ 1/10 ಸೈಜ್. ಅದ್ ಎಲ್ಲಿ ಮೀಟ್ ಆಗ್ತಾವೋ, ಅದ್ ಹೆಂಗೆ ಭ್ರೂಣಾಕಾರ ಆಗತ್ತೋ, 5ನೇ ದಿವಸಕ್ಕೆ ಬಂದು ವಾಪಸ್ ಗರ್ಭಾಶಯಕ್ಕೆ ಫೆಲೋಪಿಯನ್ ಟ್ಯೂಬ್ ಇಂದ 5ನೇ ದಿವಸಕ್ಕೆ ಬಂದು ಕೂತ್ಕೋಬೇಕು. ಸೊ ಇವಾಗ ಈ ಮೊಟ್ಟೆ ರಿಲೀಸ್ ಆದ್ಮೇಲೆ 24 ಗಂಟೆ ಕಾಲ ಅದು ಬದುಕಿರುತ್ತೆ, ಆಯ್ತಾ. ಅದೇ ವೀರ್ಯಾಣು ಯಾವಾಗ ನೀವು ಹೇಳ್ತೀರಂದ್ರೆ ಪೀರಿಯಡ್ಸ್ ಒಂದು ಮಹಿಳೆ ಇವಾಗ ಯಾವತ್ತು ಮೊಟ್ಟೆ ರಿಲೀಸ್ ಆಗತ್ತೆ ನೋಡಪ್ಪ, ಇವಾಗ ಪೀರಿಯಡ್ಸ್ ಆದಾಗ ಈ ಫಾಲಿಕಲ್ ಅಂತ ಏನ್ ಹೇಳ್ತೀವಿ, ದ ಒನ್ ವಿಚ್ ಇಸ್ ಕಂಟೈನಿಂಗ್ ದ ಎಗ್, ಅದು 6 ಮಿಲಿಮೀಟರ್ 7 ಮಿಲಿಮೀಟರ್ ಇರುತ್ತೆ. ಪರ್ ಡೇ ಇಟ್ ಗ್ರೋಸ್ ಎಟ್ ದ ರೇಟ್ ಆಫ್ 1 to 1.2 ಮಿಲಿಮೀಟರ್ ಆರ್ ಸಮ್ ಟೈಮ್ಸ್ ಅ ಲಿಟಲ್ ಫಾಸ್ಟರ್. ಸೊ ಯಾವಾಗ ಆ ಫಾಲಿಕಲ್ ಇಟ್ ರೀಚಸ್ ದ ಸೈಜ್ ಆಫ್ 18 to 24 ಎನಿ ಟೈಮ್ ರಪ್ಚರ್ ಆಗುತ್ತೆ. ಅದು ರಪ್ಚರ್ ಆದಾಗ ಮೊಟ್ಟೆ ಬಿಡುಗಡೆ ಆಗುತ್ತೆ. oocyte ಅಂತ ಏನ್ ಹೇಳ್ತೀವಿ ಅದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿರ್ತಕ್ಕಂಥ ಮೊಟ್ಟೆ ವಿಚ್ ಇಸ್ ಯೂಶಲಿ ಎನಿವೇರ್ ಬಿಟ್ವೀನ್ 8th day to 20th day or 25th day ನಾರ್ಮಲಿ ಅಷ್ಟರೊಳಗಡೆ ಆಗಿರುತ್ತೆ. 24 ಗಂಟೆ ಕಾಲ ಅದು ಜೀವಂತವಾಗಿರುತ್ತೆ. ಇವಾಗ ಒಂದು ಗಂಡ ಹೆಂಡತಿ ಸೇರಿದಾಗ when they have an intercourse, ವೀರ್ಯಾಣು ಚೆಲ್ದಾಗ ಒಳಗಡೆ ಅದು 3 ದಿವಸದ ಕಾಲ ಒಳಗಡೆ ಜೀವಂತವಾಗಿರುತ್ತೆ ವೀರ್ಯಾಣು. ಸೊ ಆ ಗಂಡ ಹೆಂಡತಿ ಎಗ್ ರಿಲೀಸ್ ಆಗಕ್ಕೆ 1-2 ದಿವಸ ಮುಂಚೆ ಅಥವಾ ಎಗ್ ರಿಲೀಸ್ ಆಗಿದ್ದ ದಿವಸ ಅಥವಾ ಎಗ್ ರಿಲೀಸ್ ಆಗಿದ್ದ ಮಾರನೇ ದಿವಸ, ಈ 4 ದಿನದಲ್ಲಿ ಯಾವತ್ತು ಸೇರ್ಕೊಂಡ್ರು ದೇ ಹ್ಯಾವ್ ಅ ಫೇರ್ ಚಾನ್ಸ್. ಸೊ ನಾವು ಇವಾಗ ಏನ್ ಹೇಳ್ತೀವಿ ಗೊತ್ತಾ, ದ ಮಿನಿಟ್ ಇವಾಗ ಫಾಲಿಕಲ್ ಯಾವಾಗ 14 ಮಿಲಿಮೀಟರ್ 15 ಮಿಲಿಮೀಟರ್ ಆಗುತ್ತಲ್ವಾ, ಇನ್ನು ನೆಕ್ಸ್ಟ್ 10 days ದಿನ ಬಿಟ್ಟು ದಿನ ಸೇರ್ಬಿಡಿ ಅಂತ ಹೇಳ್ತೀವಿ. ಪುನಃ ಸ್ಕ್ಯಾನ್ ಕರಿತೀವಿ. ರಿಲೀಸ್ ಆಗಿಲ್ದೇ ಇದ್ರೆ 18 ಮಿಲಿಮೀಟರ್ ಆಗಿಲ್ದಾಗ ರಿಲೀಸ್ ಆಗಿಲ್ದೇ ಇದ್ರೆ ಮತ್ತೆ ಇಂಜೆಕ್ಷನ್ ಕೊಡ್ತೀವಿ. ಬಟ್ ಸ್ಟ್ರೆಸ್ ಮಾಡಿ ಇಂಥ ದಿವಸನೇ ಅಂತ ಹೇಳಿದಾಗ ನನ್ನ ಅನುಭವದಲ್ಲಿ ಇಟ್ ಡಸಂಟ್ ಗೋ ವೆರಿ ವೆಲ್. ಇಟ್ ಬಿಕಮ್ಸ್ ಲೈಕ್ ಎನ್ ಎಕ್ಸಾಮ್ ಫಾರ್ ದ ಕಪಲ್. ಆಮೇಲೆ ಕಾಟಾಚಾರಕ್ಕೆ ಅಯ್ಯಪ್ಪ ಸದ್ಯ ಆದ್ರೆ ಸಾಕು ಅಂತ ಅನ್ನೋಂಗೆ ಆ ಇದಕ್ಕೆ ಹೋಗ್ತಾರೆ. ಮಕ್ಕಳಾಗೋದೆಲ್ಲ ಇದೊಂಥರ ಋಣಾನುಬಂಧದ ಸರ್ಕಲ್. ನಾವಿನ್ನೇನೇ ತಿಪ್ಪಲಾಗ ಹೊಡೆದ್ರು ಆಯ್ತಾ, ವಾಟ್ ಎವರ್ ಅಡ್ವಾನ್ಸಸ್ ವಿ ಮೇ ಹ್ಯಾವ್ ಅಂಡ್ ಹೌ ಎವರ್ ಕಾಂಪ್ಲೈಂಟ್ ದ ಪೇಷಂಟ್ ಇಸ್, ಎವ್ರಿ ಕಪಲ್ ಹ್ಯಾವ್ ಟು ಗೋ ಥ್ರೂ ದೇರ್ ಕಾರ್ಮಿಕ್ ಜರ್ನಿ ಟು ಬಿಕಮ್ ಪೇರೆಂಟ್ಸ್. ಭಗವಂತ ಯಾವತ್ತು ಆ ಗಂಡ ಹೆಂಡತಿಗೆ ತಂದೆ ತಾಯಿ ಅಂತ ಆಗುವಂತ ಯೋಗ ಕೊಟ್ಟಿರ್ತಾನೆ, ಆ ಗಂಡಿಗೆ ಬರ್ಬೇಕು. ಸೊ ಅಷ್ಟೊಂದು ತಲೆ ಕೆಡಿಸ್ಕೊಂಡು BP ಬರ್ಸ್ಕೊಳ್ಳೋದಕ್ಕಿಂತ ಟ್ರೈ ಯುವರ್ ಲೆವೆಲ್ ಬೆಸ್ಟ್. ಯಾಕಂದ್ರೆ ನಮ್ಗೆ ಯಾರಿಗೂ ಅಂತ ದಿವ್ಯ ದೃಷ್ಟಿ ಇಲ್ವಲ್ಲ. ಇಂಥ ದಿವಸನೇ ಆಗತ್ತೆ ನಂಗೆ ಗೊತ್ತಿದ್ರೆ ಎಲ್ರಿಗೂ ನೋಡಪ್ಪ ಇಂಥ ದಿವಸ ಆಗತ್ತೆ ಅವತ್ತೆ ಮಾತ್ರ ಟ್ರೈ ಮಾಡು ಅಂತ ಹೇಳ್ಬೋದಾಗಿತ್ತು. ಆ ಪ್ರಾವಿಷನ್ ಇಲ್ಲ. ಸೊ ಫಸ್ಟ್ ಥಿಂಗ್ ವಾಟ್ ವಿ ಟೆಲ್ when a couple are trying is, please accept each other with your deficiencies and live life. ಫ್ಯಾಕ್ಟ್ ಆಫ್ ಲೈಫ್ ಏನ್ರಿ, ಅವತ್ತು ನನ್ ಮುಂದೆ ಟ್ರೀಟ್ಮೆಂಟ್ ಬಂದಿರ್ತಾರಲ್ಲ ಗಂಡ ಹೆಂಡತಿ, ಅವತ್ತು ಇವ್ರಿಗವ್ರು ಅವ್ರಿಗಿವ್ರು 30 ವರ್ಷ ಬಿಟ್ಟು ಅವ್ರ ಮಕ್ಳೆಲ್ಲ ಓದಕ್ ಹೋಗಿರ್ತಾರೆ, ಕೆಲ್ಸಕ್ ಹೋಗಿರ್ತಾರೆ. 30 ವರ್ಷ ಬಿಟ್ಟು ಮತ್ತೆ ಅವ್ರಿಬ್ರೆ. ಸೊ ಅವ್ರಿಬ್ರು ಖುಷಿಯಾಗಿದ್ದು ಆಯ್ತು ದಿಸ್ ಇಸ್ ಅವರ್ ಜರ್ನಿ ಅಂತ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋ ಕೇಸಸ್ ಅಲ್ಲಿ ಬೇಗ ಆಗತ್ತೆ. ವಿ ಕ್ಯಾನ್ ಆಲ್ವೇಸ್ ಗೈಡ್ ದೆಮ್. ಕೆಲವರು ಹೇಳ್ತಾರೆ ಪರವಾಗಿಲ್ಲ ನೀವು ಎಕ್ಸಾಕ್ಟ್ ಡೇಸ್ ಹೇಳಿ ಅಂತ ಹೇಳ್ತಾರೆ, ಅದನ್ನು ಹೇಳ್ತೀವಿ. ಬಟ್ ಇಟ್ ಡಿಪೆಂಡ್ಸ್. ಇವಾಗ ಒಂದ್ ಕಪಲ್ ನ ಒಂದಷ್ಟು ತಿಂಗಳು ನೋಡಿದಾಗ ನಮ್ಗೆ ಅರ್ಥ ಆಗಿರುತ್ತಲ್ವಾ ಅವ್ರ ಮೈಂಡ್ ಸೆಟ್, ಅದನ್ನ ನೋಡ್ಕೊಂಡು ವಿಟಲ್